ಸ್ನೇಹಿತರೆ ನಮಸ್ತೆ. ನೋಡಿ ಸ್ನೇಹಿತರೆ, ಇದು ಊರಿಂದ ಬರೋ ರಸ್ತೆ, ಅಂದರೆ ಸರ್ಕಾರಿ ರಸ್ತೆ. ಸೊ ನೋಡಿ, ಇಲ್ಲೊಂದು 20 ಎಕರೆ ಎಸ್ಟೇಟ್ ಮಾಡಿದ್ದಾರೆ. ಈ ಕಡೆ ಒಂದು ಮನೆ ಇದೆ. ಸೊ ನೋಡಿ, ಅಲ್ಲೊಂದು ಗಾಡಿ ನಿಂತಿದೆ. ಆ ಗಾಡಿಯಿಂದ ಒಂದು 100 ಮೀಟ್ರ್ ಹೋಗುತ್ತೆ ರಸ್ತೆ, ಆಮೇಲೆ ಡೆಡ್ ಎಂಡು. ಸೊ ಇದೇನು ಸರ್ಕಾರಿ ರಸ್ತೆ ಇದೆಯೋ, ಸೊ ಲ್ಯಾಂಡ್ ಬಂದು ನೋಡಿ ಬ್ಯಾಕ್ ಸೈಡ್ ಬರುತ್ತೆ. ಅಲ್ಲೊಂದು 2 ವೀಲರ್ ನಿಂತಿದೆ ನೋಡಿ ಇಲ್ಲಿ. ಸೊ ಬ್ಯಾಕ್ ಸೈಡ್ ಬರೋದ್ರಿಂದ ಈ ಲ್ಯಾಂಡು, ಅಂದರೆ ಬ್ಯಾಕ್ ಸೈಡ್ ಲ್ಯಾಂಡ್ಗೆ ಈ ಲ್ಯಾಂಡ್ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಇಲ್ಲಿಗೆ ಗೇಟ್ ಇಟ್ಕೋಬೋದು ನೋಡಿ. ಇಲ್ಲಿಂದ ಟೇಪ್ ಹಾಕಿದ್ದಾರಲ್ಲ ಬಲ್ಬ ಹಾಕಿ, ಒಂದು 20 ಅಡಿ ಬರುತ್ತೆ ಎಂಟ್ರೆನ್ಸು. ಸೊ ಇಲ್ಲಿ ಗೇಟ್ ಇಟ್ಕೋಬೋದು. ಲ್ಯಾಂಡ್ ಬಂದು ನಿಮಗೆ ನನ್ನ ಗಾಡಿ ನಿಂತಿದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ 3.5 ಎಕರೆ, 3.5 ಎಕರ್ ನೋಡಿ ಸ್ನೇಹಿತರೆ. ಕರೆಂಟ್ ಕಂಬ ಬಂದು ನೋಡಿ ಇಲ್ಲಿದೆ, ಇಲ್ಲಿಂದ ತೊಗೊಂಡೋಗ್ಬೋದು. ಕರೆಂಟ್ ಕಂಬ ಇಲ್ಲಿದೆ ಅಪ್ರಾಕ್ಸಿಮೇಟ್ಲಿ ನೋಡಿ. ಇಲ್ಲಿಂದ ಒಂದು 20 ಅಡಿ ನೋಡಿ, ಆ ಗಾಡಿ ನಿಂತಿದೆ ನೋಡಿ ಮುಂದೆ, ಅಲ್ಲಿ ಹೋಗ್ತೀನಿ ಇವಾಗ. ಸಾಯಿಲೆಲ್ಲ ಒಳ್ಳೆ ಸಾಯಿಲು ಸ್ನೇಹಿತರೆ, ಕ್ಲೀನ್ ಮಾಡಿಸಿಟ್ಟಿದ್ದಾರೆ ಲ್ಯಾಂಡು. ಬಟ್ ಈ 3.5 ಎಕರೆಲ್ಲಿ ಬಂದು ನಿಮಗೇನು ಬೋರು ಏನೂ ಇಲ್ಲ. ಲ್ಯಾಂಡ್ ತೊಗೊಳ್ತಕ್ಕಂಥವ್ರು ಬೋರ್ ಹಾಕ್ಸ್ಕೊಬೋದು. ಕರೆಂಟ್ ಕಂಬನೂ ಹತ್ರದಲ್ಲಿದೆ. ಪ್ಲಸ್ ಆ ಕಡೆ ಅಂದರೆ ಮುಂದೆಗಡೆ ಎಲ್ಲ ನೋಡಿ ವಿಲೇಜ್ ಕಾಣುತ್ತೆ. ಸೊ ಮೊಬೈಲ್ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ನೋಡಿ, ಆದಷ್ಟು ಝೂಮ್ ಮಾಡ್ತೀನಿ ನೋಡಿ. ಆ ಕಡೆ ವಿಲೇಜ್ ಇದೆ. ಸೊ ಇನ್ನು ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಈ ಎಸ್ಟೇಟ್ ಆದಮೇಲೆ ಫಾರೆಸ್ಟ್ ಇದೆ. ಸೊ ಫಾರೆಸ್ಟ್ ಸುತ್ತೂ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಸೊ ಪ್ರಾಣಿ ಪಕ್ಷಿಗಳದ್ದೇನು ಭಯ ಇಲ್ಲ, ಯಾಕಂದರೆ ಮೇಯ್ನ್ ಬಂದು ಮೇಜರ್ ಆನೆನೇ ಈ ಕಡೆ. ಸೊ ಸೋಲಾರ್ ಫೆನ್ಸಿಂಗ್ ಹಾಕಿರೋದ್ರಿಂದ ಈ ಕಡೆ ಏನು ತೊಂದರೆ ಇಲ್ಲ ನೋಡಿ. ಇಲ್ಲೆಲ್ಲ ತೋಟ ಮಾಡ್ತಕ್ಕಂಥ ಜಾಗನೇ ನೋಡಿ. ರೋಸ್ ಹಾಕಿದ್ದಾರೆ, ಪ್ಲಸ್ ಇದು ಶಾಮಂತಿಗೆ ಗಿಡ ಹಾಕಿದ್ದಾರೆ. ಸೊ ಗ್ರೌಂಡ್ ಲೆವೆಲ್ ಅಂದರೆ ವಾಟರ್ ಲೆವೆಲ್ ಸೋರ್ಸು ಭಾಳ ಚೆನ್ನಾಗಿದೆ. ಬೋರ್ ಹಾಕ್ಕೊಂಡ್ರು ಒಳ್ಳೆ ನೀರು ಬೀಳ್ತಕ್ಕಂಥ ಜಾಗನೇ ನೋಡಿ. ಸಾಯಿಲ್ ನೋಡಿ, ಪ್ಯೂರ್ ರೆಡ್ ಸಾಯಿಲು ನೋಡಿ. ಇಲ್ಲಿಗೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಡು ನೋಡಿ. ಇಲ್ಲಿಗೆ ರಸ್ತೆ ಬಂದು ನೋಡಿ, ಅಲ್ಲಿಂದ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ಸೊ ಲ್ಯಾಂಡ್ ತೊಗೊಳ್ತಕ್ಕಂಥವ್ರು ಅಲ್ಲೇ ಗಿಟ್ ಇಟ್ಕೋಬೋದು. ಸೊ ಲ್ಯಾಂಡ್ ಬಂದು ಇದು ನೋಡಿ, ಶಾಮಂತಿಗೆ ಗಿಡ ಹಾಕಿರೋದು ಬರಲ್ಲ. ಈ ಕಡೆ ಬಲ್ಬಾಗಕ್ಕೆ ನೋಡಿ JCB ಕ್ಲೀನ್ ಮಾಡಿಸಿದಾರಲ್ಲ ಈ ಲ್ಯಾಂಡು ನೋಡಿ. ಈ ಕಡೆ ಈ ಮರದವರೆಗೂ. ಪ್ಲಸ್ ಈ ಲ್ಯಾಂಡ್ ಹೇಗೆ ಹೋಗುತ್ತೆ ಅಂದರೆ ನೋಡಿ, ಸ್ಟ್ರೈಟ್ ಹೋಗಿ ಅಲ್ಲಿ ಕ್ಲೀನ್ ಮಾಡಿಸಿದಾರಲ್ಲ ನೋಡಿ. ಕುರಿ ನೋಡಿ, ಅಲ್ಲಿ ಕುರಿ ಮೇಯ್ತಿದ್ದೀರ, ಅಲ್ಲಿ ಬಲಗಡೆ ಒಬ್ರು ಹೋಗ್ತಿದ್ದಾರೆ ನೋಡಿ, ಅಲ್ಲಿ ಬಲಗಡೆ ಹೋಗ್ತಿದೆ, ಹಂಗೆ ಕೆಳಕ್ಕೆ ಹೋಗುತ್ತೆ ಲ್ಯಾಂಡು. ಅಂದರೆ ಇದು ಎಲ್ ಶೇಪಲ್ಲಿ ಬರುತ್ತೆ ಲ್ಯಾಂಡು. ಸೊ 3.5 ಎಕರು ನೋಡಿ. ಸಾಯಿಲ್ ನೋಡಿ, ಕೆಳಗಡೆ ಅಪ್ರಾಕ್ಸಿಮೇಟ್ಲಿ ನೋಡಿ ಅವ್ರು ನಿಂತಿದ್ದಾರಲ್ಲ, ಅಲ್ಲಿಂದ ಇನ್ನು ಮುಂದೆ ಹೋಗುತ್ತೆ ಎಲ್ ಶೇಪಲ್ಲಿ. ಅದಾದಮೇಲೆ ಸ್ವಲ್ಪ ಪರಂಬೋಕ್ ಸಿಗುತ್ತೆ. ಪರಂಬೋಕ್ ಸಿಕ್ಕಾದ್ಮೇಲೆ ಕೆಳಗಡೆ ಒಂದು ಹಳ್ಳ ಹರಿಯುತ್ತೆ. ಹಳ್ಳದಲ್ಲಿ 365 ಡೇಸು ನೀರಿದೆ, ಅಂದರೆ 365 ದಿನ ನೀರು ಹರಿತಕ್ಕಂಥ ಹಳ್ಳ. ಸೊ 3.5 ಎಕರ್. ಯಾರಾದರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲು, ವ್ಯವಸಾಯಕ್ಕೆ ಒಳ್ಳೆ ಭೂಮಿ. ಸಾಯಿಲ್ ನೋಡಿ, ಮತ್ತು ಸುತ್ತು ಲೊಕೇಶನ್ ನೋಡ್ಕೊಳ್ಳಿ. ಆ ಕಡೆ ಸೋಲಾರ್ ಫೆನ್ಸ್ ಮಾಡಿದಾರಲ್ಲ, ಅದೊಂದು ಸಪ್ರೇಟ್ ಎಸ್ಟೇಟು. ಅವರು ಚೇಪೆ ಗಿಡ ಅದು ಇದು ಇಟ್ಟಿದ್ದಾರೆ. ಸೊ ಈ ಕಡೆ ಬಂದು ಇವರು ಸಣ್ಣ ರೈತರು, ಇವರು ಶಾಮಂತಿಗೆ ಗಿಡ, ರೋಸ್ ಗಿಡ ಇಟ್ಟಿದ್ದಾರೆ. ಇದ್ರ ಮುಂದೆಗಡೆ ಸರ್ಕಾರಿ ರಸ್ತೆ. ಸೊ ಸರ್ಕಾರಿ ರಸ್ತೆಗೆ ಅಟ್ಯಾಚು ದಾರಿ ರಿಜಿಸ್ಟ್ರ್ ಮಾಡಿಕೊಡ್ತಾರೆ. ಲೊಕೇಶನ್ ನೋಡ್ಕೊಳ್ಳಿ. ನಿಯರ್ ಬೈಲಿ ಈ ಮಣ್ ರೋಡಲ್ಲಿ 1.5 ಕಿಲೋಮೀಟ್ರು ಅಪ್ರಾಕ್ಸಿಮೇಟ್ಲಿ ಅದರಲ್ಲಿ ವಿಲೇಜ್ ಇದೆ. ಸೊ ಈ ಕಡೆನೂ ಆ ಕಡೆ ಅಂದರೆ ಆ ಕಡೆನೂ ವಿಲೇಜ್ ಇದೆ, ಬಟ್ ರೋಡ್ ಅಕ್ಸೆಸ್ ಇಲ್ಲ ಆ ಕಡೆಗೆ. ನಡ್ಕೊಂಡು ಹೋಗ್ತಾರೆ, ಬಟ್ ಗಾಡಿಗಳು ಹೋಗೋದು 2 ವೀಲರ್ ಹೋಗ್ಬೋದು, ಬಟ್ ಕಾರ್ ಹೋಗೋದು ಕಷ್ಟ. ಮಳೆ ಬಿದ್ದೆಲ್ಲ ಸ್ವಲ್ಪ ಆ ಕಡೆ ಹಳ್ಳ ಹರಿಯುತ್ತೆ. ಸೊ ಈ ಭಾಗ ಎಸ್ಟೇಟ್ ಆದಮೇಲೆ ಬಂದರೆ ಆ ಕಡೆ ಫಾರೆಸ್ಟ್ ಇದೆ. ಸೊ ಫಾರೆಸ್ಟಿನ ಭಯ ಇಲ್ಲ, ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ, ನೋಡಿ. ಇಂಟ್ರೆಸ್ಟ್ ಕಾಲ್ ಮಾಡಿ. ಪ್ಲಸ್ ನಿಮ್ಮದಾದ್ರೂ ಪ್ರಾಪರ್ಟಿ ಸೇಲ್ಗಿದ್ರೂ ಹೇಳಿ ಸ್ನೇಹಿತರೆ.